ಉಪಯುಕ್ತ. ಇದು ಕಲಿಕೆಯ ಸಾಗರ, ಕಲಿಯುವ ಮನಸ್ಸಿಗೆ ಆಧಾರ, ಕಲಿಯುತ್ತ ನಲಿಯುವ ತಾಯಿ ನುಡಿಯ ಎಂಬಂತೆ ಎಲ್ಲ ಕುಲಕೋಟಿ ಕನ್ನಡಿಗರ ಪಾದಾರವಿಂದಕ್ಕೆ ಶರಣಾಗಿ ಕನ್ನಡ ಭಾಷೆಯನ್ನು ಕಲಿಯುವ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಉಪಯೋಗವಾಗಲೆಂದು ಸಿದ್ಧಪಡಿಸಿರುವ ಒಂದು ಮಾಧ್ಯಮವೇ ಈ ಉಪಯುಕ್ತ. ಗದ್ಯ ಸುಳ್ಳು ಹೇಳಬಾರದು. ಎಳೆಯವರಿದ್ದಾಗ, ಅಂದರೆ ನಾವು ಚಿಕ್ಕವರಿದ್ದಾಗ, ಪ್ರತಿಯೊಬ್ಬರೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಸುಳ್ಳು ಹೇಳಿಯೇ ಹೇಳಿರುತ್ತೇವೆ. ಮಹಾತ್ಮ ಗಾಂಧೀಜಿಯೂ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ. ಗಾಂಧೀಜಿಯವರ ಬದುಕಿನಲ್ಲಿ ನಡೆದ ಘಟನೆಯೊಂದು ಮುಂದೆ ಅವರನ್ನು ಸುಳ್ಳು ಹೇಳದಂತೆ ಮಾಡಿತು. ಸರಿಯಾದ ಮಾರ್ಗದರ್ಶನ ಸಿಗಬೇಕಾದ ಸಂದರ್ಭದಲ್ಲಿ ಸಿಕ್ಕಿದರೆ ಎಂಥವರೂ ತಮ್ಮ ತಪ್ಪನ್ನು ತಿದ್ದಿಕೊಳ್ಳುತ್ತಾರೆ ಎಂಬುದು ಈ ಪಾಠದ ಮುಖ್ಯ ಆಶಯವಾಗಿದೆ. ಮಹಾತ್ಮ ಗಾಂಧೀಜಿಯವರು ಮಗುವಾಗಿದ್ದ ದಿನಗಳಲ್ಲಿ ಎಲ್ಲರೂ ಅವರನ್ನು ಮೋನುಪಾಪು ಎಂದು ಕರೆಯುತ್ತಿದ್ದರು. ಅವರ ತಾಯಿಯ ಹೆಸರು ಪುತಲಿಬಾಯಿ. ಚಾತುರ್ಮಾಸದಲ್ಲಿ ಅವರ ತಾಯಿ ಉಪವಾಸ ವ್ರತವನ್ನು ಮಾಡುತ್ತಿದ್ದರು. ಮಾರನೆಯ ದಿನ ಸೂರ್ಯ ಉದಯಿಸುವ ಸಂದರ್ಭವನ್ನು ನೋಡದೆ ಊಟವನ್ನು ಅವರು ಮಾಡುತ್ತಿರಲಿಲ್ಲ. ಎಷ್ಟೇ ಕಷ್ಟವಾದರೂ ವ್ರತದ ನಿಷ್ಠೆಯನ್ನು ಅವರು ಬಿಡುತ್ತಿರಲಿಲ್ಲ. ಅಂತಹ ದಿನಗಳಲ್ಲಿ ಮೋನುಪಾಪುವು ಬೆಳಿಗ್ಗೆ ಬೇಗನೆ ಎದ್ದು ದಿಣ್ಣೆಯನ್ನು ಏರಿ ನಿಂತು ಸೂರ್ಯ ಹುಟ್ಟುವುದನ್ನು ಎಲ್ಲರಿಗಿಂತಲೂ ಮೊದಲು ನೋಡಿ ಓಡಿ ಬಂದು ಅಮ್ಮನಿಗೆ ಹೇಳುತ್ತಿದ್ದ. ಅಮ್ಮ ಊಟ ಮಾಡಿದರೆ ಮೋನುಪಾಪುವಿಗೆ ಸಂತೋಷವಾಗುತ್ತಿತ್ತು. ಆದರೆ ಮಳೆಗಾಲದಲ್ಲಿ ಮೋಡ ಕವಿದಿರುವುದರಿಂದ ಸೂರ್ಯನ ದರ್ಶನವಾಗುತ್ತಿರಲಿಲ್ಲ. ಆದರೆ ಮೋನುವಿನ ತಾಯಿ ತನ್ನ ವ್ರತವನ್ನು ಭಂಗಗೊಳಿಸುತ್ತಿರಲಿಲ್ಲ. ಅಮ್ಮ ಊಟ ಮಾಡದೆ ಕಷ್ಟಪಡುವುದನ್ನು ಮೋನುವಿಗೆ ನೋಡಲಾಗುತ್ತಿರಲಿಲ್ಲ. ಅವನಿಗೆ ಬೇಸರವಾಗುತ್ತಿತ್ತು. ಒಮ್ಮೆ ಮೋನುವಿಗೆ 5 ವರ್ಷ ತುಂಬಿದ ದಿನ ಹೊಸ ಬಟ್ಟೆ ಹಾಕಿಕೊಂಡು ಸಿಹಿ ಊಟ ಮಾಡುವ ತರಾತುರಿಯಲ್ಲಿದ್ದನು. ಅಂದು ಅನಿರೀಕ್ಷಿತವಾಗಿ ಬೆಳಿಗ್ಗೆಯೇ ಮಳೆ ಬಂದಿದ್ದರಿಂದ ಆಕಾಶದಲ್ಲಿನ್ನೂ ಕಪ್ಪು ಮೋಡಗಳಿದ್ದವು. ಸೂರ್ಯ ಕಾಣಿಸುತ್ತಿರಲಿಲ್ಲ. ಅಮ್ಮ ಸೂರ್ಯನನ್ನು ನೋಡದೆ ಊಟ ಮಾಡುವುದಿಲ್ಲ. ಕಾಯಿಲೆಯಿಂದ ಮಲಗಿರುವ ಅಮ್ಮ ಉಪವಾಸವಿದ್ದಾಗ ತಾನು ಸಿಹಿಯೂಟ ಮಾಡುವುದು ಇಷ್ಟವಿರಲಿಲ್ಲ. ಸುರಿಯುತ್ತಿರುವ ಮಳೆ ನಿಂತು ಕಪ್ಪು ಮೋಡ ಕರಗಿ ಸೂರ್ಯ ಕಾಣುವುದು ಸಹ ಅಸಂಭವವಾಗಿತ್ತು. ಏನು ಮಾಡುವುದೆಂದು ಯೋಚಿಸಿ ತನ್ನ ಅಕ್ಕ ಲಲಿತಳ ಜೊತೆ ಚರ್ಚೆ ಮಾಡಿ ಅವರಿಬ್ಬರು ಸೇರಿ ಒಂದು ಉಪಾಯ ಮಾಡಿದರು. ಏಕೆಂದರೆ ಹಿಂದಿನ ರಾತ್ರಿ ಕಷಾಯ ಕುಡಿಸಿದ ವೈದ್ಯರು ಅವರ ಅಮ್ಮನಿಗೆ ಸ್ವಲ್ಪವಾದರೂ ಊಟ ಮಾಡಲೇಬೇಕು ಎಂದಿದ್ದರು. ಆ ಮಕ್ಕಳು ತಮ್ಮ ಉಪಾಯದ ಪ್ರಕಾರ ಮನೆಯ ಜಗುಲಿಯಲ್ಲಿ ನಿಂತು ಒಳಮನೆಯಲ್ಲಿರುವ ಅಮ್ಮನಿಗೆ ಕೇಳಿಸುವಂತೆ "ಓ ಸೂರ್ಯ ಉದಯಿಸಿದ, ಸೂರ್ಯ ಕಾಣಿಸಿದ" ಎಂದು ಕಿರಿಚಿದರು. ಹಾಗೆ ಹೇಳುತ್ತಲೇ ಅಮ್ಮನ ಎದುರು ನಿಂತರು. ಅಮ್ಮನಿಗೆ ತನ್ನ ಮಕ್ಕಳು ಸುಳ್ಳು ಹೇಳುತ್ತಿದ್ದಾರೆ ಎಂದು ಗೊತ್ತಾಗಿ ಇದರಿಂದ ಅಮ್ಮನಿಗೆ ತುಂಬಾ ದುಃಖವಾಯಿತು. ಆಗ ಮಕ್ಕಳನ್ನು, ನೀವಿಬ್ಬರು ಉದಯಿಸುತ್ತಿರುವ ಸೂರ್ಯನನ್ನು ನೋಡಿದಿರಾ? ಇದು ನಿಜವೇ ಎಂದು ಕೇಳಿದಳು. ಮಕ್ಕಳಿಗೆ ತಮ್ಮ ಅಮ್ಮ ಊಟ ಮಾಡುವುದು ತೀರಾ ಅಗತ್ಯ ಎಂದು ನಂಬಿದ್ದರಿಂದ ಹೌದು ಎಂದು ಸುಳ್ಳು ಹೇಳಿಬಿಟ್ಟರು. ತಮ್ಮ ಮಕ್ಕಳು ಇನ್ನೊಮ್ಮೆ ಸುಳ್ಳು ಹೇಳಿದ್ದನ್ನು ಕಂಡು ಅವಳಿಗೆ ತುಂಬಾ ದುಃಖವಾಯಿತು. ಆಗ ಅವಳು ಮಕ್ಕಳನ್ನು ಕರೆದು ತನ್ನ ಬಲಕೈಯನ್ನು ಮುಂದೆ ಮಾಡಿ, ಈಗ ನಾನು ಕಣ್ಣು ಮುಚ್ಚಿಕೊಳ್ಳುತ್ತೇನೆ. ನೀವು ಸೂರ್ಯನನ್ನು ನೋಡಿದ್ದರೆ ಬಲಗೈಯಿಂದ, ನೋಡದಿದ್ದರೆ ಎಡಗೈಯಿಂದ ಮುಟ್ಟಬೇಕು. ನಾನು ಕಣ್ಣು ಮುಚ್ಚಿರುವುದರಿಂದ ನನಗೆ ನೀವು ಯಾವ ಕೈಯಿಂದ ಮುಟ್ಟಿದರೆಂದು ಗೊತ್ತಾಗುವುದಿಲ್ಲ. ಆದರೆ ನನ್ನ ಮಕ್ಕಳು ಸುಳ್ಳು ಹೇಳಿ ನನ್ನನ್ನು ಮುಟ್ಟುವುದಿಲ್ಲ ಎಂದು ನಂಬಿದ್ದೇನೆ ಎಂದು ಹೇಳಿ ಅಮ್ಮ ಕಣ್ಣು ಮುಚ್ಚಿ ಕುಳಿತಳು. ಮಕ್ಕಳಿಬ್ಬರಿಗೂ ಇಷ್ಟು ಒಳ್ಳೆಯ ಅಮ್ಮನ ಬಳಿ ಸುಳ್ಳು ಹೇಳಿದ್ದಕ್ಕಾಗಿ ಅವರಿಗೆ ನಾಚಿಕೆಯಾಗಿತ್ತು. ಹಾಗೆಯೇ ಅವರಿಗೆ ಅವರ ತಪ್ಪಿನ ಅರಿವಾಗಿತ್ತು. ಅವರು ತಾಯಿಯ ಕೈ ಮುಟ್ಟದೆ ಸುಮ್ಮನೆ ನಿಂತರು. ಬಹಳ ಹೊತ್ತಾದರೂ
ಯಾರೂ ಕೈಯನ್ನು ಮುಟ್ಟದಿರಲು ಸುಳ್ಳು ಹೇಳಿದ ಮಕ್ಕಳು ಈಗ ಪಶ್ಚಾತ್ತಾಪ ಪಡುತ್ತಿದ್ದಾರೆ ಎಂದು ತಿಳಿದು ಕಣ್ಣು ತೆರೆದಳು. ಇಬ್ಬರು ಮಕ್ಕಳನ್ನು ಹತ್ತಿರಕ್ಕೆ ಕರೆದು ಅಪ್ಪಿಕೊಂಡು ಮುದ್ದು ಮಾಡಿದಳು. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಮಕ್ಕಳೇ ಎಂದು ತಿಳಿಸಿ ಹೇಳಿದಳು. ಅಂದೇ ಮೋನು ಶಪಥ ಮಾಡಿದನು. ಏನೇ ಕಷ್ಟ ಬಂದರೂ ಇನ್ನು ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ. ಇದನ್ನು ಅವರು ತಮ್ಮ ಜೀವನವಿಡೀ ಪಾಲಿಸಿ ಸತ್ಯಕ್ಕೆ ಹರಿಶ್ಚಂದ್ರನಂತೆ ಇವರೂ ಕೂಡ ಮಾದರಿಯಾಗಿದ್ದಾರೆ. ಈ ಪಾಠದಿಂದ ಮಕ್ಕಳೂ ಸಹ ತಮ್ಮ ಜೀವಮಾನದಲ್ಲಿ ಸುಳ್ಳು ಹೇಳುವುದಿಲ್ಲ ಎಂಬ ಸದ್ಗುಣವನ್ನು ಕಲಿಯಲಿ ಎಂಬುದೇ ಮುಖ್ಯ ಆಶಯವಾಗಿ ಲೇಖಕರು ತಿಳಿಸಿಕೊಟ್ಟಿದ್ದಾರೆ. ಸುಳ್ಳು ಹೇಳಬಾರದು ಗದ್ಯವನ್ನು ಬರೆದವರು ಮಹಮ್ಮದ್ ಕುಂಯಿ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಬೋಳುವಾರು ಎಂಬಲ್ಲಿ 1951ರಲ್ಲಿ ಜನಿಸಿದವರು ಮಹಮ್ಮದ್ ಕುಂಯಿ. ಅವರು ಬೆಂಗಳೂರಿನಲ್ಲಿರುವ ಸಿಂಡಿಕೇಟ್ ಬ್ಯಾಂಕಿನ ಕಚೇರಿಯಲ್ಲಿ ಮುಖ್ಯ ಪ್ರಬಂಧಕರಾಗಿದ್ದರು. ಮುಸ್ಲಿಂ ಸಂಸ್ಕೃತಿಯನ್ನು ಕನ್ನಡ ಸಾಹಿತ್ಯದ ಮೂಲಕ ಲೋಕಾರ್ಪಣೆ ಮಾಡಿದವರಲ್ಲಿ ಮೊದಲಿಗರು. ದೇವರುಗಳ ರಾಜ್ಯದಲ್ಲಿ, ಆಕಾಶಕ್ಕೆ ನೀಲಿ ಪರದೆ, ಜಿಹಾದ್, ಸ್ವಾತಂತ್ರ್ಯದ ಓಟ, ಪಂಡಿತ ಫಕೀರ, ತಟ್ಟು ಚಪ್ಪಾಳೆ ಪುಟ್ಟ ಮಗು, ಕಲಾಂ ಮೇಷ್ಟ್ರು ಮುಂತಾದ ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾರತೀಯ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿ, ರಾಷ್ಟ್ರೀಯ ಚಲನಚಿತ್ರ ಕಥಾ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳಿಗೆ ಶ್ರೀಯುತರು ಭಾಜನರಾಗಿದ್ದಾರೆ. ಪ್ರಸ್ತುತ ಕಥಾಭಾಗವನ್ನು ಬೋಳುವಾರರ ಕೇಂದ್ರ ಸಾಹಿತ್ಯ ಪ್ರಶಸ್ತಿ ವಿಜೇತ ಬಾಪು ಗಾಂಧಿ ಆದ ಕಥೆ ಎಂಬ ಮಕ್ಕಳ ಕಾದಂಬರಿಯಿಂದ ಆಯ್ದುಕೊಳ್ಳಲಾಗಿದೆ.